ರೈತರ ಪಕ್ಷಾತೀತ ಹೋರಾಟದಲ್ಲಿ ಭಾಗವಹಿಸುತ್ತೇನೆಂದು ಪ್ರಮಾಣಿಸುತ್ತೇನೆ. ರಾಜ್ಯ ರೈತ ಸಂಘದ ತಾಲೂಕು ಹಾಗೂ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ನೂತನವಾಗಿ ರೈತ ಸಂಘಕ್ಕೆ ಸೇರ್ಪಡೆಗೊಂಡಂಥ ಎಲ್ಲ ರೈತ ಮುಖಂಡರು, ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಸ್ತುತವಾಗಿ ಕಳೆದ 40 ವರ್ಷಗಳು ಹೆಚ್ಚು ಕಾಲ ಈ ನಾಡಿನ ಸೇವೆಯನ್ನು ಮಾಡ್ತಾಯಿದೆ. ಅನೇಕ ರೈತ ಹೋರಾಟಗಳಲ್ಲಿ ಏಳುಬೀಳುಗಳನ್ನು ಕಂಡಿದೆ. ಇವತ್ತಿಗೂ ಕೂಡ ಪ್ರಸ್ತುತ ರೈತ ಚಳುವಳಿಯ ಹೋರಾಟಗಳು ಸ್ವಲ್ಪ ರಾಜಕೀಯ ಉದ್ದೇಶ, ಬೇರೆ ಬೇರೆ ಉದ್ದೇಶದಿಂದ ಕಡಿಮೆ ಆದರೂ ಕೂಡ ಚಳುವಳಿಯ ಒಂದು ರೂಪುರೇಷೆ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಿಲ್ಲ. ಅದಕ್ಕೆ ಉದಾಹರಣೆ, ಇವತ್ತು ಸಾಕಷ್ಟು ಹಿರಿಯರು, ನಾವು ಪ್ರೊಫೆಸರ್ ನಂಜುಂಡಸ್ವಾಮಿ ಇದ್ದಾಗ ಅನೇಕರನ್ನ ಸರ್ಕಾರಿ ಕೆಲಸಗಳನ್ನು ಬಿಟ್ಟು, ಅನೇಕ ನೂರಾರು ಎಕರೆ ಆಸ್ತಿಗಳನ್ನು ಬಿಟ್ಟು ರೈತ ಚಳುವಳಿಗೆ ಬಂದದನ್ನು ಉದಾಹರಣೆಗಳನ್ನ ನೋಡಿದ್ದೀವಿ. ಆದರೆ ಆ ಒಂದು ಕಾಲ ಮತ್ತೆ ಮರುಗಳಿಸ್ತಾ ಇದೆ. ಚಳುವಳಿಗೆ ಮತ್ತೆ ಹೆಚ್ಚಿನ ಜೀವ ಬರ್ತಾ ಇದೆ. ಜೊತೆಗೆ ಯುವಕರು, ಇವತ್ತೇನು ಯುವ ಸಮುದಾಯ ಇದೆ, ಯುವ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಚಳುವಳಿಗೆ ಬರಬೇಕು. ಚಳುವಳಿ ಸಮಾಜದಲ್ಲಿ ಅತ್ಯವಶ್ಯಕ. ಕಾರಣ, ಈ ದೇಶದಲ್ಲಿ ಸ್ವಾತಂತ್ರ್ಯದಿಂದ ಹಿಡಿದು ಇಲ್ಲಿಯ ತನಕ ಕೂಡ ಹೋರಾಟಗಳಿಂದಲೇ ನಮ್ಮ ಹಕ್ಕುಗಳನ್ನ ನಾವು ಪಡೆದಿದ್ದೀವಿ. ಹೋರಾಟ ಭಾಳ ಮುಖ್ಯವಾದದ್ದು ಈ ದೇಶದಲ್ಲಿ. ಹಾಗಾಗಿ ಆಳೋ ವರ್ಗ ಎಷ್ಟು ಗಟ್ಟಿಯಾಗಿರುತ್ತೋ ಕೇಳೋ ವರ್ಗನೂ ಕೂಡ ಅಷ್ಟೇ ಪ್ರಬಲವಾಗಿದ್ದರೆ ಈ ನಾಡಿನ ರೈತರಿಗೆ ಆಗ್ಬೋದು, ಜನಸಾಮಾನ್ಯರಿಗಾಗಿರ್ಬೋದು, ಮಧ್ಯಮವರು ಎಲ್ಲರೂ ಕೂಡ ಒಂದು ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಮತ್ತು ಸಮಾಜದ ಅನುಭವ ಇರ್ತಕ್ಕಂಥವ್ರು ಸಂಘಟನೆಯಲ್ಲಿ ಬಂದು ಸಂಘಟನೆಯನ್ನು ಮುನ್ನಡೆಸಬೇಕು ಅಂತ ಹೇಳ್ತಾ ಮತ್ತೊಂದು ಮನವಿ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ. ರಾಜಣ್ಣವ್ರ ವಿಚಾರವಾಗಿ ನಮಗೊಂದು ಉತ್ತಮವಾದಂಥ ಸಲಹೆ ಬಂತು. ಆ ಸಲಹೆ ಮೇರೆಗೆ ಒಂದು ಸಂಘಟನೆ ಸೇರಬೇಕು, ಮತ್ತು ನಮ್ಮ ಕೈಲಾದಂಥ ಏನು ರೈತ ಜನಗಳಿಗೆ ಮತ್ತು ಹಳ್ಳಿಯ ಏನೊಂದು ಸಮಸ್ಯೆಗಳೇನಿದೆ, ಆ ಒಂದು ಸಮಸ್ಯೆಗಳಿಗೆ ನನ್ನ ಕೈಲಾದಷ್ಟು ಒಂದು ಸಹಕಾರ ಮತ್ತು ನನ್ನ ಕೈಲಾದಂಥ ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ಉತ್ತಮವಾದ ಉದ್ದೇಶ ಇಟ್ಕೊಂಡು ನಾನು ಈ ಸಂಘಟನೆಗೆ ಸೇರ್ತಾಯಿದ್ದೀನಿ. ಈ ಒಂದು ರಾಜಣ್ಣವರ ಒಂದು ನೇತೃತ್ವದ ಒಂದು ಏನು ಸಂಘಟನೆ ಇದೆ, ಆ ಒಂದು ಯಶಸ್ವಿ ಸಂಘಟನೆ, ಆ ಸಂಘಟನೆ ಜೊತೆಯಲ್ಲಿ ನಾವು ಸೇರ್ತಾಯಿದ್ದೀವಿ ಅಂಥೇಳಿ ಭಾಳ ಸಂತೋಷ ಪಡೋದಕ್ಕೆ ಇಚ್ಛೆ ಪಡಿಸ್ತೀನಿ. ಈ ಒಂದು ಈ ದಿನ ಒಂದು ರೀತಿಯಲ್ಲಿ ಹೇಳೋದಾದರೆ ಒಂದು ಸೇವಾ ಕಾರ್ಯಕ್ಕೆ ಒಂದು ಮಹತ್ತರವಾದಂಥ ಒಂದು ಏನು ಸಹಕಾರ ಮತ್ತು ಒಂದು ಸಪೋರ್ಟ್ ನಮಗೆ ಈ ಮುಖಾಂತರದಲ್ಲಿ ದೊರಕಲಿ ಅಂತ ಹೇಳಿ ಮತ್ತು ಎಲ್ಲರ ವಿಶ್ವಾಸನ ನಾನು ಬಯಸ್ತಾ ಈ ಒಂದು 2 ಮಾತನ್ನು